ನಾನು ಈ ಕಾರಣ ಹೇಳಿದ್ರಿ ನಮ್ದು ಕಳಗಿನ ಬ್ಯಾನ್ ಆಗ್ತೈತ್ರಿ. ಅದಕ್ಕೆ ಇದು ಒಳ್ಳೆ ಎಲ್ಲ ನ್ಯಾಯಯುತ ಬೇಡಿಕೆ ಅದಾವ. ಡ್ರೈವರ್ಗಳು ಆಪರೇಟರ್ಗಳು ಅವರು ಕಾಯ್ ಮಾಡ್ಬೇಕು, ಬೇಕೇ ಎಲ್ಲ ಕಾರ್ಪೊರೇಷನ್ ನಡ್ಬೇಕಾದ. ನಾಳೆ ನಾ ಮುಖ್ಯಮಂತ್ರಿ ಅಂದ್ರೆ JCBಗಳು ಭಾಳ ತಗೋಬೇಕಾಗ್ತೈತಿ. ಅವಾಗ ಮೊದಲಿನೆಲ್ಲ ಕಾಯ್ ಮಾಡಿ JCB ತಗೋತೀನಿ. ಬಹಳ ಒಲಿಗಳ ಉಪನ್ಯಾಸ ಮಕ್ಕಳು ಕಟ್ಕೊಂಡು ಕೂತಾರೆ ಎಲ್ಲ ದೊಡ್ಡವ್ರೆ. ಅದಕ್ಕೆ JCB ಡ್ರೈವರ್ಗಳು ಭಾಳ ಬೇಕಾಗ್ತದೆ. ಎಲ್ಲ ಕಾರ್ಪೊರೇಟ್ ಮಾನ್ಯ ಪಾಲಿಕೆ ಡ್ರೈವರ್ ಅಪಾಯಿಂಟ್ಮೆಂಟ್ ಮಾಡ್ಬೇಕಾಗ್ತದೆ. ಅದಕ್ಕೆ ಈಗೇನಾದ ಹೋರಾಟ ಮಾಡೋನು ನೀವು ನಾನೆಲ್ಲ ಬೆಂಬಲ ಐತಿ. ನಾಳೆ ವಿಧಾನಸಭೆ ಒಳಗೆ ಈ ವಿಷಯ ನಾನು ತಗೋತೀನಿ. ಯಾವುದೇ ರೀತಿಯಿಂದ ಸರ್ಕಾರ ಏನೇನು ಅನ್ಯಾಯ ಆಗಿದೆಯಲ್ಲ, ಇವತ್ತು ನಿಮ್ಮ ಸಂಬಳ ನೇರವಾಗಿ ಬರೋಂಗಾಗಬೇಕು, ಏನು ಸೌಲಭ್ಯಗಳು ಸಿಗಬೇಕು, ಮತ್ತು ಇನ್ನೂ ಇರ್ಬೋದು. ಯಾರು ಒಬ್ಬೊಬ್ಬರಂತೂ ನಾವೇ ಅನ್ಸೋದು ಪೌರ ಕಾರ್ಮಿಕರು ಒಂದು ಆ ವರ್ಷ 6 ತಿಂಗಳಿಂದ ಕಾಯಂ ಕಾಣಿಸ್ತಾರೆ. ಅವ್ರಿಗೆ ಯಾವ ಬೆನಿಫಿಟ್ಸು ಸಿಗುದಿಲ್ಲ, ಯಾವ ಫೆಸಿಲಿಟಿನೂ ಸಿಗುದಿಲ್ಲ. ಒಮ್ಮೆ ನಾವು ನೋಡೀನಿ, ಒಬ್ಬ AW ಬಂದಿದ್ರು ನನ್ನ ಬಲ್ಲಿ. ಅವ್ರದ್ದು ನಾಳೆ ರಿಟೈರ್ಮೆಂಟ್, ಇವತ್ತು ಪ್ರಮೋಷನ್ ಆಗ್ಬೇಕು ಎಕ್ಸಿಕ್ಯೂಟಿವ್. ಅವ್ರು ಪಾಪ ಭಾಳ ಕಡೆ ಹೇಳ್ಸಿದ್ರು. ನೋಡಿ, ನಾನು PWD 60 ಪಾಯಿಂಟ್ ಹೇಳಿದೆ, ಅದು ಏನು ಹೇಳ್ಬಾರ್ದು ನಮಗೆ. ಒಂದು ದಿವಸ ಶಿರಾಶಕ್ತಿ ರಾಜೀನಾಮೆ ಎಕ್ಸಿಕ್ಯೂಟಿವ್ ಹಾಕಿಟ್ಟು ಮಾಡಿದೆ. ಪಾಪ ಇನ್ನೊಂದು ಅನ್ನಿಸ್ತಾವ, ಇಲ್ಲಿ ನಾವು ರಿಟೈರ್ ಆಗೋದಾಗ ಎಕ್ಸಿಕ್ಯೂಟಿವ್ ಒಂದು ದಿವಸ ಕೂತೆ ನಮ್ದು ಎಲ್ಲ ಪೆನ್ಷನ್ ಹೆಚ್ಚಾಗ್ತೈತಿ. ಇದ್ರ ಪ್ರಕಾರ ಹೌದಿಲ್ರಿ, ಅದು ಮಾಡಿದ ಇಲ್ಲಿ ನಮ್ಮ ಬಿಜಾಪುರದಲ್ಲೂ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ನೀವು ಈಗ ಮಾಡಿಲ್ಲ, ವಿಧಾನಸೌಧ ನಡೆದಾಗೂ ಬರ್ರಿ, ನಾ ಎಲ್ಲಾನು ಚರ್ಚೆ ತಗೋತೀನಿ. ನಾ ಹೆಂಗೆ ಚರ್ಚೆ ವಿಧಾನಸೌಧದಾಗ ಮಾಡ್ತೀವಿ ಗೊತ್ತೈತಲ್ಲ, ಆ ತೆಂಗಿನಕಾಯಿ ಕುಸ್ತಿ ಇರ್ತದೆ ದಂಧೆ, ಅವಾಗೆಲ್ಲ ಎದ್ದಿರ್ತೆ. ಅವಾಗ CM ಸಹಿತ ಎದ್ದಿರ್ತು, ಉತ್ತರ ಕೂಡ ಮಾಡ್ತೀನಿ. 100ಕ್ಕೆ 100 ಇದರ 90% ನಮ್ಮ ಬೇಡಿಕೆಗಳೇ ಈಡೇರ್ತಂಥದ್ದು. ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡಿ ನಿಮ್ಮನ್ನ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ಇಷ್ಟು ವರ್ಷದಿಂದ ಇಷ್ಟು ಕಾರ್ಮಿಕರಿದ್ದೀರಿ, ಇದುವರೆಗೆ ನೋಡ್ರಿ 400 ಮಂದಿಗೆ ನೀವು ಪಗಾರ ಕೊಡುವುದಾದ್ರು ಇನ್ನು 1700 ಮಂದಿ ತುಂಬಿದ್ರೆ ನಿಮ್ಮ ಗತಿ ಏನು? ಎಲ್ಲಿ ತುಂಬಲಕ್ಕ ಎಲ್ಲಿ ಸ್ವಲ್ಪ ಪಗಾರ ಆಗ್ತದೆ ಹೇಳಿ ನೋಡೋಣ. 400 ಮಂದಿಗೆ ಕೊಡಕ್ಕೆ ಜನರಲ್ ಫಂಡ್ನಾಗ ಇದು ಮಾಡ್ರಿ, 6 ತಿಂಗಳ 3 ತಿಂಗಳ. ಅದಕ್ಕೆ ಯಾರೂ ಹಂಚಬೇಡ್ರಿ, ಯಾರೂ ಏನಾರ ಬೆದರ್ಸಿದ್ರೆ ಏನೋ ಮಾಡಿ ಏನೋ ತಿಳಿಸಿದ್ರು ಅವರು ನಿಮ್ಮ ತೆಗಿತೀವಿ, ಹಾಂಗೆ ಮಾಡ್ತೀವಿ, ಸಸ್ಪೆಂಡ್ ಏನು ಸುಡುಗಾರ ಮೂಲ. ಅದು ಏನು ಮಾಡಿದ್ರು ವಿಧಾನಸಭೆ ನಾ ದಾಂಧಲಿ ಮಾಡಿ ನಿಮ್ಮೆಲ್ಲ ವಾಪಸ್ ಹಂಗಾಗಿತ್ತು. ಅವ್ರಿಗೂ ಪಾಪ ಬಹಳ ಅನ್ಯಾಯ ಮಾಡಿದ್ರು. ನಾ ಶ್ರೀರಾಮರು ಹೇಳಿದ್ರು ವಿಧಾನಸಭೆಯೊಳಗೆ, ಏನು ವಿಷಯ ಹೇಳ್ತಾರೆ ನಿಮಗೆ ಈಗಲಿಲ್ಲ ಅಂದ್ರೆ ಎದಕ್ಕೆ ಮಾಡ್ತೀರಿ, ಹಂಗೆ ಇಲ್ಲ ಆಯ್ತು ಹಂಗೆ ಎಲ್ಲರೂ ಡಿಸ್ಮಿಸ್ ಮಾಡಿಬಿಟ್ಟಿದ್ರು. ಪಾಪ ಅವನ್ನೆಲ್ಲ ಇದು ಮಾಡಿಬಿಟ್ಟು ಪಾಪ ಅವ್ರು ಕಣ್ಣೀರು ಆಗ್ತಿದ್ರು ಹೆಣ್ಮಕ್ಳು ಬಂದು. ಅವಾಗ ನಾವು ವಿಧಾನಸಭೆ ವಾಕಿಂಗ್ ಹೋದಾಗ ಬಂದಿದ್ರು. 4 ಹೆಣ್ಮಕ್ಳು ನಮ್ಮ KSRTC ಉಪರಾಜ್ಯ ಸಂಘದ್ದು ಮುಂದೆ ಎಷ್ಟೋ ಮಾಡಿ ಅದನ್ನೆಲ್ಲ ವಾಪಸ್ ತರಿಸಿದೆ. ಹೌದು, ಹೋರಾಟ ಮಾಡ್ಯಾರ, ಏನೋ ಗದ್ದಲಾಗ್ಯದ. ಮತ್ತು ನೀವೇನು ಕೇಳಿಲ್ಲ, ಒಂದು ಸರ್ಕಾರ ಸತ್ತಂದ್ರೆ ಏನು ಪ್ರತಿಭಟನೆ ಅಂದ್ರೆ ಏನು? ಯಾವುದೇ ಇದಕ್ಕೆ ತಕ್ಷಣ ಪರಿಹಾರ ಕೊಟ್ರೆ ಇವತ್ತು 5 ದಿವಸಗಟ್ಟಲೆ ಯಾಕೆ ಕಾರ್ಪೊರೇಷನ್ ಬಂದ್ ಆಗ್ತೈತೆ? 5 ದಿವಸ ಏನು ಮಾಡಿದ್ರೆ ಮಂತ್ರಿ ಮುಖ್ಯಮಂತ್ರಿ ಏನೋ ಬೇಕಲ್ಲ. ಇದು ಇಂಪಾರ್ಟೆಂಟ್ ಇದು ಅಲ್ಲ ಕಾರ್ಪೊರೇಷನ್ ಅಂದ್ರೆ. ಮತ್ತು ಅವ್ರು ಕೇಳೋದ್ರಾಗ ಏನು ಅನ್ಯಾಯ ಇತ್ತು, ಏನೂ ಸಂಬಂಧ ಇಲ್ಲ ಅಂತಂದ್ರೆ ಇಲ್ಲಪ್ಪ ಇದು ಆಗುದಿಲ್ಲ. ಅದಕ್ಕೆ ನಾವೆಲ್ಲ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿಗಳು ನೀವು ಧೈರ್ಯದಲ್ಲಿ ಯಾರೇ ಒಳಗೆ ಚುಚ್ಚು ಮಾಡ್ತಿರ್ತಾರೆ, ಅವ್ರಿಗೂ ಒಕ್ಕಟ್ಟು ನೀವು ಮುರಿಬಾರ್ದು, ಗಟ್ಟಿಯಾಗಿ ಮುರಿರಿ. ನಾಳೆ ವಿಧಾನಸೌಧ ಸ್ಥಳ ಅಂತಂದ್ರೆ ನಾವು ಉಳಿದೆಲ್ಲ MLAಗಳು ನಾವು ಒಳ್ಳೆ MLAಗಳು ಅಲ್ಲ, ಬಾಯಿ ಇಲ್ಲ, ನಾವು ಬಾಯಿ ಮಾಡ್ತೀವಿ. ನಾವು ಬಾಯಿ ಮಾಡ್ಕೊಂಡ್ರೆ ಜನ ನಾವು ಏನದ ಹಿಂಗಾಗಿ ನಮ್ಗೆ ಪಕ್ಷ ಗಿಕ್ಷ 2 ಸಲ ಹೊರಗೆ ಹಾಕ್ತಾರೆ. ನಾವು ಭಾಳ ಪಕ್ಷದಲ್ಲಿ ತಾಕತ್ತ ಇದ್ದು ನಿಮ್ಮ ಪರವಾಗಿ